ನಗರಸಭೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿ ಬಾವುಟ ಹಾರಿಸಿದ ಕಾರ್ಯಕರ್ತರು. ಗಂಗಾವತಿ ಇಲ್ಲಿನ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಸೋಮವಾರದಂದು ಭಾರತೀಯ ಜನತಾ ಪಕ್ಷದ ಹಾಗೂ ಶಾಸಕ ಜನಾರ್ದನ ರೆಡ್ಡಿ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ಸಂಸದ ಶಿವರಾಮಗೌಡ, ಎಚ್ ಗಿರೇಗೌಡ, ಮುಖಂಡ ಕೆ ಬಸವರಾಜ್ ಅವರ ನೇತೃತ್ವದಲ್ಲಿ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೌಲಾ ಸಾಬ್ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಆಯ್ಕೆಗೊಳ್ಳುವುದರ ಮೂಲಕ ಪ್ರಪ್ರಥಮ ಬಾರಿಗೆ ನಗರಸಭೆಯ ಅಧಿಕಾರದ ಚುಕ್ಕಾಣಿ ಹಿಡಿದ ಹಿನ್ನೆಲೆಯಲ್ಲಿ ಮುಖಂಡ ಸೈಯದ್ ಅಲಿ ಹಾಗೂ ಸಂತೋಷ್ ಕೆಲೋಜಿ ಅವರು ಬಿಜೆಪಿಯ ಧ್ವಜವನ್ನು ಪ್ರದರ್ಶಿಸಿ ವಿಜಯೋತ್ಸವ ಆಚರಿಸಿದರು. ಬಳಿಕ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ನೆಹರು ಉದ್ಯಾನವನದ ಬಳಿ ಇರುವ ಶ್ರೀ ಬಸವೇಶ್ವರ ವೃತ್ತಕ್ಕೆ, ಜಗಜೀವನ್ ರಾಮ್ ವೃತ್ತಕ್ಕೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ, ಮಹಾತ್ಮ ಗಾಂಧಿ ವೃತ್ತಕ್ಕೆ ತೆರಳಿ ಮಾಲಾರ್ಪಣೆ ನಡೆಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಳ್ಳಲು ಸಹಕಾರ ನೀಡಿದ ಮುಖಂಡ ಸೈಯದ್ ಅಲಿ, ಬಿಲ್ಡರ್ ಮೆಹಬೂಬ್, ಫುಡ್ ಚಂದ್ರು, ಜಬ್ಬರ್ ಬೀಚ್ ಕತ್ತಿ, ಕರ್ನಾಟಕ ರಾಜ್ಯ ಮಾದಿಗ ದಂಡೂರು ರಾಜ್ಯ ಕಾರ್ಯದರ್ಶಿ ಹುಸೇನಪ್ಪ ಸ್ವಾಮಿ ಮಾದಿಗ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಗಾಂಧಿ ವೃತ್ತದ ಬಳಿಕ ಕರ್ನೂಲ್ ಸ್ವಾಮಿ ದರ್ಗಾಕ್ಕೆ ತೆರಳಿ ದರ್ಗಾದಲ್ಲಿ ಅನ್ನುಮನಿಯಾರ ಹಟೇಲಿ ಭಾಷಾ ಮಹಿಳಾ ಕಾರ್ಯಕರ್ತಿ ಸೌಭಾಗ್ಯ, ಬಾಲು ದೇವಪ್ಪ, ಕಾಮದೊಡ್ಡಿ, ಎಮ್ನೂರ್ ಭಟ್, ರಾಮು ಅವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು. ಬಳಿಕ ಕರ್ನೂಲ್ ಸಾಹೇಬ್ ತಾತ ದರ್ಗಾದೇವಿ ದೇವಸ್ಥಾನ, ಶ್ರೀ ಚನ್ನಬಸವ ಸ್ವಾಮಿ ಮಠ, ಗ್ರಾಮ ದೇವತೆ ದುರ್ಗಾದೇವಿ ದೇವಸ್ಥಾನ, ಶ್ರೀ ಚನ್ನಬಸವ ಸ್ವಾಮಿ ಮಠ, ಗ್ರಾಮ ದೇವತೆ ದುರ್ಗಾದೇವಿ ದೇವಸ್ಥಾನ ಹಾಗೂ ಶ್ರೀ ಬನ್ನಿ ಮಾಂಕಾಳಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ನೆರವೇರಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು.